ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಇನಾಂಗೋವನಕೊಪ್ಪ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನ್ಯಾಯಾಧೀಶರು ಶ್ರೀ ಸಿದ್ದರಾಮ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇನಾಂಗೋವನಕೊಪ್ಪ ಗ್ರಾಮದಲ್ಲಿ ಶ್ರೀ ದ್ಯಾಮವ್ವ ದೇವಿ ಜಾತ್ರೆಯ ನಿಮಿತ್ತ ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಸವದತ್ತಿ ಮತ್ತು ವಕೀಲರ ಸಂಘ ಸವದತ್ತಿ ಮತ್ತು ಶ್ರೀ ದ್ಯಾಮವ್ವ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಇನಾಂಗೋವನಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಟಿಎಲ್ಎಸ್ಸಿ ಸವದತ್ತಿ ಶ್ರೀ ಸಿದ್ದರಾಮ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಭಾರತೀಯ ಉತ್ತರಾಧಿಕಾರ ಕಾಯ್ದೆಯಡಿ ಪುತ್ರಿಯರಿಗೂ ಸಮಾನ ಆಸ್ತಿ ಹಕ್ಕು ಇದೆ. ಆಸ್ತಿ ಹಂಚಿಕೆ ಮಾಡುವಾಗ ಎಲ್ಲ ಸದಸ್ಯರ ಸಮ್ಮತಿ ಮತ್ತು ಪಾರದರ್ಶಕತೆ ಇರಲಿ. ಇದು ಭವಿಷ್ಯದ ಕಾನೂನು ಹೋರಾಟ ಮತ್ತು ಮನಸ್ತಾಪಗಳನ್ನು ತಪ್ಪಿಸುತ್ತದೆ. 2005 ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹೆಣ್ಣುಮಕ್ಕಳು ಹುಟ್ಟಿನಿಂದಲೇ ಕುಟುಂಬದ ಸಹವರ್ತಿಗಳು ಆಗಿರುತ್ತಾರೆ. ಅಂದರೆ ಮಗನಿಗೆ ಇರುವಂತೆಯೇ ಆಸ್ತಿಯಲ್ಲಿ ಸಮಾನ ಪಾಲು ಪಡೆಯುವ ಹಕ್ಕು ಮಗಳಿಗೂ ಇರುತ್ತದೆ. ಮಗಳ ವೈವಾಹಿಕ ಸ್ಥಿತಿಯು ಆಕೆಯ ಆಸ್ತಿ ಹಕ್ಕಿನ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ವಿವಾಹಿತ ಅಥವಾ ಅವಿವಾಹಿತ ಎರಡು ಸಂದರ್ಭಗಳಲ್ಲಿ ತಂದೆಯ ಆಸ್ತಿಯಲ್ಲಿ ಆಕೆಗೆ ಸಮಾನ ಪಾಲು ಸಿಗುತ್ತದೆ. ತವರು ಮನೆಯಿಂದ ಪತ್ನಿಗೆ ಬಂದ ಆಸ್ತಿಯಲ್ಲಿ ಪತಿ ಅತ್ತೆ ಅಥವಾ ಮಾವನಿಗೆ ಯಾವುದೇ ಕಾನೂನುಬದ್ಧ ಹಕ್ಕು ಇರುವುದಿಲ್ಲ. ಪೋಷಕರಿಂದ ಉತ್ತರಾಧಿಕಾರವಾಗಿ ಬಂದ ಆಸ್ತಿಯು ಆ ಮಹಿಳೆಯ ಸ್ವಯಾರ್ಜಿತ ಆಸ್ತಿಯಾಗಿ ಪರಿಗಣಿಸಲ್ಪಡುತ್ತದೆ. ಈ ಆಸ್ತಿಯನ್ನು ಮಾರಿ ಅಥವಾ ಬೇರೆಯವರಿಗೆ ನೀಡಿ ಆಕೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳಬಹುದು. ತಾಯಿ ಮೃತಪಟ್ಟರೆ ಆಕೆಯ ತವರು ಮನೆಯಿಂದ ಬಂದ ಆಸ್ತಿಯು ಆಕೆಯ ಮಕ್ಕಳಿಗೆ ಗಂಡು ಹೆಣ್ಣು ಉತ್ತರಾಧಿಕಾರವಾಗಿ ಬರುತ್ತದೆ. ತಾಯಿ ಸೊಸೆ ಮಕ್ಕಳಿಲ್ಲದೆ ಮಹಿಳೆ ಮೃತಪಟ್ಟರೆ ಆಕೆಯ ತವರು ಮನೆಯಿಂದ ಬಂದ ಆಸ್ತಿಯು ಆಕೆಯ ತಂದೆ ತಾಯಿಯ ಕುಟುಂಬಕ್ಕೆ ವಂಶಸ್ಥರಿಗೆ ಸೇರುತ್ತದೆ, ಪತಿಯ ಕುಟುಂಬಕ್ಕಲ್ಲ. ಕಾನೂನುಬದ್ಧತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲರಿಗೂ ಸಮಪಾಲು ಇರುತ್ತದೆ. 2005 ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆಯಂತೆ ಹೆಣ್ಣುಮಕ್ಕಳಿಗೂ ಸಮಾನ ಹಕ್ಕು ಇರುತ್ತದೆ. ಪೋಷಕರು ಸ್ವಯಾರ್ಜಿತ ಆಸ್ತಿಯನ್ನು ಯಾರಿಗಾದರೂ ನೀಡಬಹುದು. ಆದರೆ ಪೋಷಕರನ್ನು ನೋಡಿಕೊಳ್ಳದಿದ್ದರೆ ಮಕ್ಕಳಿಗೆ ಆಸ್ತಿ ವರ್ಗಾವಣೆ ರದ್ದುಪಡಿಸಲು ಹಿರಿಯ ನಾಗರಿಕರ ನಿರ್ವಹಣಾ ಕಾಯ್ದೆಯಡಿ ಅವಕಾಶವಿದೆ ಎಂದು ಹೇಳಿದರು. ಮದುವೆಯಾಗಿ 3 ತಿಂಗಳ ಹಿಡಿದು 2 ವರ್ಷ ಕಳೆಯುವ ಮುನ್ನ ಅಥವಾ 1 ವರ್ಷದ ಅವಧಿಯಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ವಿಚ್ಛೇದನ ಡೈವರ್ಸ್ ಕೇಳುವ ಪ್ರಕರಣಗಳು ಇತ್ತೀಚೆಗೆ ಕಂಡುಬರುತ್ತಿವೆ. ಸಂಬಂಧದಲ್ಲಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮೊದಲು ಹಿರಿಯರೊಂದಿಗೆ ಮಾತನಾಡುವುದು ಉತ್ತಮ ಎಂದು ತಿಳಿಸಿದರು. ಬಿಎಸ್ ಕಬ್ಬೂರ ವಕೀಲರು ಮಾತನಾಡಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ಆದರೆ ಯಾವ ಕಾನೂನಿನ ಅಡಿಯಲ್ಲಿ ಹೋದರೆ ನಮ್ಮ ಜೀವನ ಸುಖಮಯವಾಗುತ್ತದೆ. ಸಮಾಜದಲ್ಲಿ ನಾವು ಬದುಕಬೇಕಾದರೆ ನಮಗೆ ಕಾನೂನಿನ ಜ್ಞಾನ ಬೇಕು ಎಂದು ಕಾನೂನಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಬಿಕೆ ಕಡಕೋಳ ವಕೀಲರು ಮಾತನಾಡಿ, ಭಾರತೀಯ ಕಾನೂನಿನ ಪ್ರಕಾರ 18 ವರ್ಷದೊಳಗಿನ ಅಪ್ರಾಪ್ತ ವಯಸ್ಕರು ಸಾರ್ವಜನಿಕ ಸ್ಥಳಗಳಲ್ಲಿ ಮೋಟಾರು ವಾಹನಗಳನ್ನು ಚಾಲನೆ ಮಾಡುವುದು ಕಾನೂನುಬಾಹಿರ ಮತ್ತು ಅಪಾಯಕಾರಿಯಾಗಿದೆ. ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸಿ ಸಿಕ್ಕಿಬಿದ್ದರೆ ವಾಹನದ ಮಾಲೀಕರಿಗೆ ಅಥವಾ ಪೋಷಕರಿಗೆ ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ 199 ಅಡಿಯಲ್ಲಿ ಶಿಕ್ಷೆಯಾಗುತ್ತದೆ. 2500 ರೂ.ವರೆಗೆ ದಂಡ ವಿಧಿಸಬಹುದು. ಪೋಷಕರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆಯಾಗುವ ಸಾಧ್ಯತೆಯೂ ಇರುತ್ತದೆ. ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದು ಭಾರತೀಯ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಸಂಚಾರ ನಿಯಮಗಳ ಪ್ರಕಾರ ರಸ್ತೆಯಲ್ಲಿ ವಾಹನ ಚಲಾಯಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಆಯಾ ವಾಹನಕ್ಕೆ ಸಂಬಂಧಿಸಿದ ಮಾನ್ಯವಾದ ಲೈಸೆನ್ಸ್ ಹೊಂದಿರಲೇಬೇಕು. ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ 5,000 ವರೆಗೆ ದಂಡ ವಿಧಿಸಬಹುದು. ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವಾಗ ಅಪಘಾತ ಸಂಭವಿಸಿದರೆ ಯಾವುದೇ ವಿಮಾ ಕಂಪನಿಯು ಇನ್ಶೂರೆನ್ಸ್ ಪರಿಹಾರ ನೀಡುವುದಿಲ್ಲ. ಅಪಘಾತದಿಂದ ಉಂಟಾದ ಎಲ್ಲಾ ನಷ್ಟಗಳನ್ನು ಚಾಲಕನೇ ಭರಿಸಬೇಕಾಗುತ್ತದೆ. ರಸ್ತೆ ಸುರಕ್ಷತೆ ಮತ್ತು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾನೂನು ನಿಯಮಗಳನ್ನು ಪಾಲಿಸಿ ವಾಹನಗಳನ್ನು ಚಲಾಯಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಎಚ್.ಆರ್. ಕುಂಬಾರ್ ವಕೀಲರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎಂಎಸ್ ಹುಬ್ಬಳ್ಳಿ ವಕೀಲರು, ಉಪಾಧ್ಯಕ್ಷರು ವಕೀಲರ ಸಂಘ ಸವದತ್ತಿ ಸುರೇಶ ಕಾಳಪ್ಪನವರ ವಕೀಲರು, ಕಾರ್ಯದರ್ಶಿ ವಕೀಲರ ಸಂಘ ಸವದತ್ತಿ ಬಿಕೆ ಕಡಕೋಳ ವಕೀಲರು, ಆರ್ವಿ ಹುಂಬಿ ವಕೀಲರು, ಖಜಾಂಚಿ ವಕೀಲರ ಸಂಘ ಸವದತ್ತಿ
ಎಂ ಒಂಟಿ ವಕೀಲರು ಸಲಹಾ ಮಂಡಳಿ ಸದಸ್ಯರು ವಕೀಲರ ಸಂಘ ಸದಸ್ಯೆ ಜಯಶ್ರೀ ಪೂಜಾರ್ ಮಹಿಳಾ ಪ್ರತಿನಿಧಿ ವಕೀಲರು ಸಂಘ ಸದಸ್ಯೆ ಆರ್ಬಿ ಜಾಲಿಕಟ್ಟಿ ವಕೀಲರು ಎಂಆರ್ ರಾಮದುರ್ಗ ವಕೀಲರು ಎಸ್ಐ ಈರನಗೌಡ ಬಿಎ ಕೋಲಿನ ವಕೀಲರು ಎಸ್ಎಸ್ ಪಟಾಣ ವಕೀಲರು ಸಿಎಸ್ ಜಾಲಿಕಟ್ಟಿ ವಕೀಲರು ಎಸ್ಐ ಸಾಣಿಕೊಪ್ಪ ವಕೀಲರು ಪ್ರವೀಣ ಮಾನಗಾವ್ ಬಿಎಸ್ ಕಬ್ಬೂರ ಜೆಎಂ ತಾಂಬೋಳಿ ವಿಕಾಸ್ ಕಲಾಲ ವಕೀಲರು ಸವದತ್ತಿ ಎಚ್ಆರ್ ಕುಂಬಾರ್ ವಕೀಲರು ಹಾಗೂ ಶ್ರೀ ದ್ಯಾಮವದೇವಿ ಜೀವನೋದ್ಧಾರ ಟ್ರಸ್ಟ್ ಕಮಿಟಿ ಇನಾಂಗೋ ವನಕೊಪ್ಪ ಅಧ್ಯಕ್ಷರು ಇತರರು ಉಪಸ್ಥಿತರಿದ್ದರು. ಎಲ್ಲ ಭವನ ಕೇಂದ್ರದವರಯ್ಯ ಎಂಬ ಶರಣರ ಮಾತಿನಂತೆ ಇವತ್ತು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಈ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ನಮ್ಮ ಗೋಣಗೊಪ್ಪ ಗ್ರಾಮದ ಆರ್ಬಿ ಜಾಲಿಕಟ್ಟಿ ವಕೀಲರೇ ಮತ್ತು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದಂಥ ಸವದತ್ತಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮ ಸಾಹೇಬ್ರವರೇ ಮತ್ತು ನಮ್ಮ ವಕೀಲರ ಸಂಘದ ಎಲ್ಲ ಕಮಿಟಿಯ ಸದಸ್ಯರೇ ಮತ್ತು ಯಾತಕ್ಕಾಗಿ ಮಾಡಿದೆ ಅಂದ್ರೆ ಗ್ರಾಮ ಮಟ್ಟದಲ್ಲಿಯೂ ಸಹ ಶಿಕ್ಷಿತರಿಗೆ ಮತ್ತು ಅನಕ್ಷರಸ್ಥರಿಗೆ ಎಲ್ಲ ಸಮುದಾಯದ ಬಡವ ಬಲ್ಲಿದ ಎನ್ನುವುದೇ ಎಲ್ಲರಿಗೂ ಒಂದು ಕಾನೂನಿನ ಅರಿವು ಮತ್ತು ನೆರವು ತಲುಪಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರ ಸಂಘಕ್ಕಾಗಲಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯವರಿಗೆ ಈ ಒಂದು ತಮ್ಮ ಜಾತ್ರೆಯ ಸಮಯದಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ತಾವು ಸಹಕಾರ ನೀಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ತಮಗೆ ಧನ್ಯವಾದಗಳು. ಮತ್ತು ಇಂತಹ ಕಾರ್ಯಕ್ರಮ ಇಂತಹ ಸಂದರ್ಭದೊಳಗೆ ಆಗೋದ್ರಿಂದ ಉಪಯೋಗ ಏನಾಗ್ತದಂದ್ರ ಈ ಗ್ರಾಮಕ್ಕೆ ಈಗಾಗಲೇ ಈ ಗ್ರಾಮ ದೇವಿ ಉರಿ ತುಂಬೋ ಕಾರ್ಯಕ್ರಮಕ್ಕೆ ನಿಮ್ಮ ಹೆಣ್ಣು ಮಕ್ಕಳು ಸಸ್ಯಾರು ಬೀಗರು ಬಿಜ್ಜರು ಅಣ್ತಮ್ಮ ಎಲ್ಲರೂ ಬಂದಿರ್ತಾರ. ಎಲ್ಲರಿಗೂ ಇದೊಂದು ಸದುಪಯೋಗ ಆಗ್ಲಿ ಇಂತಹ ಕಾರ್ಯಕ್ರಮದೊಳಗ ನಮ್ಮ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಿರ್ಸಂಗಿ ಮತ್ತು ಕಲ್ಲಾಪುರ ಗ್ರಾಮದ ಮತ್ತು ಗೋಣಗೊಪ್ಪ ಗ್ರಾಮದ ಎಲ್ಲ ವಕೀಲರು ಅತ್ಯಂತ ಮುತುವರ್ಜಿ ವಹಿಸಿ ವಿಶೇಷವಾಗಿ ಕುಂಬಾರ ವಕೀಲರು ಎಲ್ಲ ವಕೀಲರು ಅವ್ರ ಎನ್ನದೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಮಾಡೋಣ್ರಿ ಸಾಹೇಬ್ರಿಗೆ ಭೇಟಿ ಹಾಕೋಣ ಕೇಳೋಣ ನಾವು ಅಂತಂದಾಗ ಆ ರೀತಿ ನಾವು ನಮ್ಮ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಂಡಾಗ ಅವ್ರು ಅತ್ಯಂತ ಖುಷಿಯಾಗಿ ಆಯ್ತ್ರಿ ಯಾರು ಬೇಡಂತಾನೆ ಎಲ್ಲರೂ ಸೇರಿ ತರ ಮಾಡೋಣ ಅಂತ ಖುಷಿಯಿಂದ ಬಂದು ತಮ್ಮ ಕಾನೂನಿನ ಪರಿಣಿತಿಯನ್ನ